ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ನಾವಿವತ್ತು ಸ್ವಲ್ಪ ಈಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ತಿಳಿಸ್ತೀನಿ ಗೈಸ್. ನಾವು ಕಾರ್ ಎತ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಚಿಕ್ಕಪೇಟೆಗೆ. ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕಾಯ್ತು, ಐಟಮ್ ಎಲ್ಲ ತೊಗೊಬೇಕಾಯ್ತು. ಸೊ ಅದರಿಂದ ಕಾರಲ್ಲೇ ಹೋದ್ರಿ. ಕಾರೆಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿ ಗೈಸ್. ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಮಳೆ ಬರ್ತಿತ್ತು. ಸೊ ಅದಕ್ಕೆ ನನಗೆ ಇವತ್ತು ಬಂದೇಗೌಡದಲ್ಲೊಂದು ಆರ್ಡರ್ ಬುಕ್ ಆಗಿತ್ತು. ಸೊ ಅದರಿಂದ ನಾನು ಐಟಮ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಲೇಟಾಗಿ ಹೋಗಿದೆ, ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಸೊ ನಾನು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಫೈನಲ್ ಲುಕ್ ಹೇಗಿದೆ ಅಂತ ಆಮೇಲೆ ತಿಳಿಸ್ತೀನಿ ಗೈಸ್. ನಾನು ಐಟಮ್ ಎಲ್ಲ ತೊಗೊಂಡು ಫುಲ್ ಜೋಶಲ್ಲಿ ಹೋದೆ. ಬಟ್ ಅಲ್ಲಿ ಬಿಲ್ಡಿಂಗ್ ನೋಡ್ಬಿಟ್ಟು ಸುಸ್ತಾಗೋದೆ. 3rd ಫ್ಲೋರ್ಗೆ ಐಟಮ್ ಎಲ್ಲ ತೊಗೊಂಡೋಗ್ಬೇಕು. ಆದರೂ ಐಟಮ್ ಎಲ್ಲ ತೊಗೊಂಡೋಗಿ ಶಿಫ್ಟ್ ಮಾಡೋಷ್ಟರಲ್ಲಿ ನಂಗೆ ಸಾಕಾಗೋಯಿತು. ಆದರೂ ಹಂಗೆ ಸೆಟಪ್ ಎಲ್ಲ ಮಾಡಿದೆ, ಬಲೂನೆಲ್ಲ ಬ್ಲೋ ಮಾಡಿಕೊಂಡು ಎಲ್ಲ ಆಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನಾನು ಇನ್ನೊಂದೇನು ಅಂದರೆ ಬಲೂನ್ ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದೆ, ಬಟ್ ಬಲೂನ್ನೇ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಯಾರಿಗೋ ಕಾಲ್ ಮಾಡಿ ಬಲೂನ್ಸ್ ತರಿಸ್ಕೊಂಡು ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಆಲ್ರೆಡಿ ಲೇಟ್ ಆಗೋಗಿತ್ತು. ಅವರು 6 o'clock ಹೇಳಿದರು, ಬಟ್ ನಾನು ಡೆಕೋರೇಷನ್ ಐಟಮ್ ಎತ್ಕೊಂಡೋಗಿದ್ದೆ 6 o'clock ಆಗೋಗಿತ್ತು. ಬಟ್ ಆದರೂ ಅವರು ಅಡ್ಜಸ್ಟ್ ಮಾಡಿಕೊಂಡ್ರು, ಏನೂ ಕೇಳಲಿಲ್ಲ. ಸೊ ಆದರೂ ನಾನು ಡೆಕೋರೇಷನ್ ಎಲ್ಲ ಮಾಡಿದೆ. ಫೈನಲಿ ಬಲೂನ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಾನು ಇನ್ನೊಂದು 5 minutesಲ್ಲಿ ಫೈನಲ್ ಲುಕ್ ನಿಮಗೆ ಗೊತ್ತಾಗುತ್ತೆ ಗೈಸ್. ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದು ಪಿಂಕ್ ಆ್ಯಂಡ್ ವೈಟ್ ಇತ್ತು. ಸೊ ನಾನು ಬಲೂನ್ಸ್ ಎಲ್ಲ ಬ್ಲೋ ಮಾಡಿಕೊಂಡು ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವ್ರಿಗೂ ಕ್ಲೈಂಟ್ಗೂ ಸಹ ಸಖತ್ ಖುಷಿ ಆಯಿತು ಗೈಸ್. ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಸಖತ್ತಾಗಿ ಬಂದಿತ್ತು ಡೆಕೋರೇಷನ್ನು. ಸೊ ಅದರಿಂದ ಅವರು ಸಖತ್ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ ಗೈಸ್. ಏನಂದರೆ ಈಗ ಅವರು ಸಿಂಪಲ್ ಅಂದ್ರೂ ನಾನು ಗ್ರ್ಯಾಂಡಾಗೆ ಮಾಡ್ಕೊಡ್ತೀನಿ ಗೈಸ್. ಯಾಕಂದರೆ ನನಗೆ ಚೆನ್ನಾಗಿದೆ ಅಂತ ಬರಬೇಕು. ಯಾಕಂದರೆ ಕಾಸು ಇವತ್ತಿರುತ್ತೆ ಹೋಗುತ್ತೆ. ಬಟ್ ಇನ್ನೊಂದೇನು ಅಂದರೆ ಗೈಸ್, ಡೆಕೋರೇಷನ್ ಚೆನ್ನಾಗಿ ಬರಬೇಕು. ಅವ್ರು ಕೊಟ್ಟಿದ್ದ ಕಾಸು ಇರೋಲ್ಲ, ಬಟ್ ಮಾಡಿರೋ ಡೆಕೋರೇಷನ್ನು ಆಲ್ವೇಸ್ ಅದು ಮೆಮೊರೇಬಲ್ ಇರುತ್ತೆ. ಸೊ ಅದರಿಂದ ನನಗೆ ಚೆನ್ನಾಗಿ ಬರಬೇಕು. ನೋಡಿ ಗೈಸ್, ಫೈನಲ್ ಲುಕ್ಕು ಈಗ ಬಂದಿದೆ. ಇನ್ನೂ ಲೈಟ್ಸ್ ಏನು ಹಾಕಿಲ್ಲ. ಸೊ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ನಾನು ನಿಮಗೆ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಬರ್ತಡೇ ಇದ್ದರೆ ನನಗೆ ಹೇಳಿ, ನಿಮ್ಮ ಮನೆಯಲ್ಲೂ ನಾನು ಬರ್ತೀನಿ, ಡೆಕೋರೇಷನ್ ಮಾಡಿಕೊಡ್ತೀನಿ. ಓಕೆ ಗೈಸ್, ಈಗಿದೆ ನೋಡಿ ಗೈಸ್. ಫೈನಲ್ ಲುಕ್ ಆಲ್ರೆಡಿ ಸೆಟಪ್ ಆಗೋಯಿತು. ನೋಡಿ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲ್ ಲುಕ್ಕು ಸಕ್ಕತ್ತಾಗಿ ಬಂದಿದೆ ಗೈಸ್. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಆಂಟಿ ಅಂಕಲ್ ಇಬ್ಬರು ಬಿಡಲಿಲ್ಲ. ಪಲಾವ್ ಮಾಡಿದ್ರಿ, ತಿನ್ಕೊಂಡು ಹೋಗಲೇಬೇಕು ಅಂದ್ಬಿಟ್ಟು ಪಲಾವ್ ಹಾಕ್ಕೊಟ್ರು. ಸೊ ಪಲಾವ್ ಮಾತ್ರ ಸಖತ್ತಾಗಿತ್ತು ಗೈಸ್. ಆಂಟಿಗೆ ಹೇಳಿದೆ, ಆಂಟಿಗೂ ಸಖತ್ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ರಿ ಆಂಟಿ ಅಂತ ಹೇಳಿದ್ದಕ್ಕೆ ಗೈಸ್. ಏನಂದರೆ ನನಗೆ ಈ ಡೆಕೋರೇಷನ್ ಬುಕ್ ಮಾಡಿದ ಕ್ಲೈಂಟ್ ಮಾತ್ರ ಸಖತ್ ಇಷ್ಟ ಆದರು ಗೈಸ್. ಯಾಕಂದರೆ ನನಗೆ ಎಲ್ಲೂ ಈ ಥರ ಕೇರ್ ಮಾಡಿರಲಿಲ್ಲ. ಅಂಕಲ್ ಸಖತ್ ಕೇರ್ ಮಾಡಿದ್ರು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೇಕಾದ್ರೆ ಅಂಕಲ್ಲು ಹೇಳಿದ್ರು ಗೈಸ್, ಡೆಕೋರೇಷನ್ ಎಲ್ಲ ಸಖತ್ತಾಗಿ ಬಂದಿದ್ದಪ್ಪ, ನೆಕ್ಸ್ಟ್ ಟೈಮ್ ಇನ್ಯಾವುದಾದ್ರು ಬರ್ತಡೇ ಏನೇ ಫಂಕ್ಷನ್ ಇದ್ರು ನಾನು ನಿಂಗೆ ಹೇಳ್ತೀನಿ, ನೀನೇ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಹಾಗೆ ಅವ್ರ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬಕ್ಕೂ ಈಗಲೇ ಅಂಕಲ್ಲು ಬುಕ್ ಮಾಡಿಬಿಟ್ರು ಆಲ್ರೆಡಿ. ನಾವು ಮನೆಗೆ ಬರ್ತಿದ್ದಂಗೆ ಅಂಕಲ್ ಅವ್ರ ಮನೆಯಲ್ಲಿ ಪ್ಲೇಸ್ ತೋರ್ಸೋಕ್ಕೆ ಕರ್ಕೊಂಡೋದ್ರು. ಸೊ ನಾನು ಪ್ಲೇಸ್ ಎಲ್ಲ ನೋಡಿಕೊಂಡು ಅಂಕಲ್ ಸಿಂಪಲ್ಲು ಗ್ರ್ಯಾಂಡ್ ಅಂತ ಹೇಳಿದ್ದಕ್ಕೆ ಅಂಕಲ್ ನನಗೆ ಸಿಂಪಲ್ ಆದ್ರೂ ಓಕೆ, ಗ್ರ್ಯಾಂಡ್ ಆದ್ರೂ ಓಕೆ, ಬಟ್ ನೋಡಿಕೊಂಡು ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಗೈಸ್, ನಾನು ಪ್ಲೇಸ್ ಎಲ್ಲ ನೋಡಿಕೊಂಡು ಹಾಗೆ ಮನೆಗೆ ಬಂದೆ ಗೈಸ್. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದ್ರಿ. ಸೊ ಎಷ್ಟು ಬೇಡ ಅಂದ್ರೂ ಅಂಕಲ್ ಅಂತ ಬಿಟ್ಟಿಲ್ಲ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾವು ಡೆಕೋರೇಷನ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತೇಳಿ. ಹಾಗೆ ನಿಮಗೂ ಹಾಗೆ ಯಾರಿಗಾದ್ರೂ ಬೇಕಾದರೆ ನಮ್ಮ MS Eventsನ ಕಾಂಟ್ಯಾಕ್ಟ್ ಮಾಡಿ. ಕಮ್ಮಿ ಪ್ರೈಸಲ್ಲಿ ಒಂದು ಒಳ್ಳೆ ಬಜೆಟಲ್ಲಿ ನಿಮಗೆ ಡೆಕೋರೇಷನ್ ಮಾಡಿಕೊಡ್ತೀನಿ ಗೈಸ್. ಹಾಗೆ ನೆಕ್ಸ್ಟ್ ವರಲಕ್ಷ್ಮಿ ಹಬ್ಬ ಬರ್ತಾಯಿದೆ. ವರಲಕ್ಷ್ಮಿ ಹಬ್ಬಕ್ಕೆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಬ್ಯಾಕ್ ಡ್ರಾಪ್ ಯಾವುದೇ ತರಹ ಡೆಕೋರೇಷನ್ ಆಗಿದ್ರು ನಾನು ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಕೊಡ್ತೀನಿ. ನಮ್ಮ MS Eventsನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.